ಬೆಂಗಳೂರಿಗರಿಗೆ ಜಲಮಂಡಳಿ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಬೀಳುತ್ತೆ 5,000 ದಂಡ. ನೀರಿನ ಕೊರತೆ ಹಿನ್ನೆಲೆ BWSSB ಕಡ್ಡಾಯ ನಿಯಮ ಜಾರಿ. ಬೆಂಗಳೂರಿಗರಿಗೆ ಜಲಮಂಡಳಿ ಖಡಕ್ ವಾರ್ನಿಂಗ್ ಕೊಡ್ತಾ ಇದೆ. ರೂಲ್ಸ್ ಬ್ರೇಕ್ ಮಾಡಿದ್ರೆ ಬೀಳುತ್ತೆ 5,000 ದಂಡ. ನೀರಿನ ಕೊರತೆ ಹಿನ್ನೆಲೆ BWSSB ಕಡ್ಡಾಯ ನಿಯಮ ಜಾರಿ ಮಾಡಿದೆ. ಎಲ್ಲ ಕಟ್ಟಡಗಳ ನಲ್ಲಿಗಳಿಗೆ ಏರೇಟರ್ ಅಳವಡಿಕೆ ಕಡ್ಡಾಯ. ವಾಹನ ತೊಳೆಯೋದಕ್ಕೆ, ಬಿಲ್ಡಿಂಗ್ ನಿರ್ಮಾಣಕ್ಕೆ ಕಾವೇರಿ ನೀರು ಬಳಸುವಂತಿಲ್ಲ. ಸ್ವಿಮ್ಮಿಂಗ್ ಪೂಲ್ಗಳಿಗೂ ಕುಡಿಯುವ ನೀರು ಬಳಸಲು ನಿಷೇಧ ಹೇರಲಾಗಿದೆ. ನಿಯಮ ಮರುಕಳಿಸಿದ್ರೆ ದಿನಕ್ಕೆ 500 ಫೈನು, ಜೊತೆಗೆ 50 ರಷ್ಟು ನೀರು ಕಡಿತ. ಬೆಂಗಳೂರಿನಲ್ಲಿ ಇಂದಿನಿಂದಲೇ ಹೊಸ ವಾಟರ್ ರೂಲ್ಸ್ ಜಾರಿ. ಪೈಪ್ ಉದ್ದ ಇದೆ, ಮನೆ ಕಾಂಪೌಂಡ್ ಒಳಗೆ 5-6 ಟೂ ವೀಲರ್ಗಳಿದೆ, ಒಂದು ಕಾರ್ ಇದೆ, ಉದ್ದದ ಪೈಪು ಸಿಕ್ಸ್ಕೊಳ್ಳಿ, ನೀರು ಹಾಕೊಳ್ಳಿ, ತೊಳ್ಕೊಳ್ಳಿ. ಹಿಂಗಾಗೋದಿಲ್ಲ. ರಾಜ್ಯದಲ್ಲಿ ಜಲಮಂಡಳಿಯ ನೀರಿನ ಗೋದಾಮಿನಲ್ಲಿ, ಅಂದರೆ ನಮ್ಮಲ್ಲಿ ನೀರು ಸಂಗ್ರಹ ಇರೋದೇ ಕಡಿಮೆ. ಮಳೆಗಾಲ ಬಂತು, ಮುಂಗಾರು ಆರಂಭದಲ್ಲೇ ಮಳೆ ಇಲ್ಲ. ರೈತರು ತನ್ನ ಸ್ವಂತ ಕೃಷಿಗಳನ್ನು ತಾವೇ ನಾಶಪಡಿಸ್ತಾ ಇದ್ದಾರೆ. ಅಂದರೆ ನೀರಿಲ್ಲ. ಫಲವತ್ತಾದ ಭೂಮಿ ಇದೆ, ಆದರೆ ನೀರು ಸಿಗ್ತಿಲ್ಲ. ಮಳೆಯ ಕೊರತೆ ಒಂದು ಕಡೆ, ಮತ್ತೊಂದು ಕಡೆ ನಾವು ತಮಿಳುನಾಡಿಗೂ ಕೂಡ ನೀರು ಹರಿಸುವಂತಹ ಕರ್ಮಕ್ಕೆ ಬಿದ್ದಿದ್ದೀವಿ. ಈ ಎಲ್ಲದರ ನಡುವೆ ರಾಜ್ಯ ಈಗ ನೀರಿನ ಅಭಾವವನ್ನು ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಸಹಕಾರ ಕೊಡಬೇಕು. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಫೋನ್ ಸಂಪರ್ಕದಲ್ಲಿ. ದೀಪಾ, ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಮುಂಗಾರು ಕೊರತೆ, ಮತ್ತೊಂದು ಕಡೆ BWSSBಯಲ್ಲೂ ಕೂಡ ನೀರು ಸಂಗ್ರಹ ಕೊರತೆ. ಈ ಮಧ್ಯೆ ಈಗ ಹೊಸ ವಾಟರ್ ರೂಲ್ಸ್ ಏನೇನಿರುತ್ತೆ ಈ ವಾಟರ್ ರೂಲ್ಸ್ ಅಲ್ಲಿ ದೀಪಾ? ಬೆಂಗಳೂರಲ್ಲಿ ನೀರಿನ ಕೊರತೆ ಹಿನ್ನೆಲೆ ಜಲಮಂಡಳಿ ಈಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ನಗರದಾದ್ಯಂತ ಕುಡಿಯುವ ನೀರನ್ನ ಮಿತವಾಗಿ ಬಳಸುವ ಉದ್ದೇಶದಿಂದ ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ. ಮೊದಲನೇದಾಗಿ ನಗರದಲ್ಲಿರುವಂತಹ ಎಲ್ಲಾ ವಸತಿ ಆಗಿರ್ಬೋದು, ವಾಣಿಜ್ಯ ಹಾಗೂ ಸರ್ಕಾರಿ ಕಟ್ಟಡಗಳ ನಲ್ಲಿಗಳಿಗೆ ಏರೇಟರ್ ಅಳವಡಿಕೆ ಕಡ್ಡಾಯವನ್ನ ಮಾಡಲಾಗಿರುವಂತದ್ದು. ಏರೇಟರ್ ಅಳವಡಿಸಿದ್ರೆ ನೀರಿನ ಬಳಕೆ ಗಮನಾರ್ಹವಾಗಿ ಕಡಿಮೆ ಆಗ್ಲಿದೆ ಅನ್ನೋದು ಜಲಮಂಡಳಿಯ ಅಭಿಪ್ರಾಯ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಕಾವೇರಿ ಕುಡಿಯುವ ನೀರನ್ನ ವಾಹನ ತೊಳೆಯೋದಕ್ಕಾಗ್ಲಿ, ಅಥವಾ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗಾಗ್ಲಿ, ರಸ್ತೆ ಸ್ವಚ್ಛಗೊಳಿಸೋದಕ್ಕಾಗ್ಲಿ, ಅಥವಾ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಬಳಸೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಂತಾನೆ ಹೇಳ್ಬೋದು. ಕುಡಿಯುವ ನೀರನ್ನ ಅಗತ್ಯ ಬಳಕೆಗೆ ಮಾತ್ರ ಮೀಸಲಿಡಬೇಕು ಎಂದು ಸೂಚನೆ ಕೂಡ ನೀಡಲಾಗಿರುವಂತದ್ದು. ಇದ್ರ ಜೊತೆಗೆ ಈ ನಿಯಮವನ್ನ ಉಲ್ಲಂಘಿಸಿದ್ರೆ ಮೊದಲ ಬಾರಿಗೆ 5,000 ದಂಡವನ್ನ ವಿಧಿಸಲಾಗುತ್ತದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಅದೇ ತಪ್ಪು ಮರುಕಳಿಸಿದ್ರೆ ಪ್ರತಿದಿನ 500 ಹೆಚ್ಚುವರಿ ದಂಡವನ್ನು ಕೂಡ ವಿಧಿಸುವುದರ ಜೊತೆಗೆ ಸಂಬಂಧಿತ ಕಟ್ಟಡದ ನೀರಿನ ಪೂರೈಕೆಯನ್ನು 50% ಕಡಿತಗೊಳಿಸುವುದರ ಜೊತೆಗೆ ಈ ಎಲ್ಲವನ್ನ ಎಚ್ಚರಿಕೆಯನ್ನ ಜಲಮಂಡಳಿ ನೀಡಿರುವಂತದ್ದು. ಈ ನಿಯಮವನ್ನ ಇಂದಿನಿಂದಲೇ ಜಾರಿಗೆ ಬಂದಿದ್ದು, ಅಧಿಕಾರಿಗಳು ವಿವಿಧ ಪ್ರದೇಶಗಳಲ್ಲಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ವಾಣಿಜ್ಯ ಕಟ್ಟಡಗಳಾಗಿರ್ಬೋದು, ಅಥವಾ ಹೋಟೆಲ್ ಸೇರಿದಂತೆ ಎಲ್ಲೆಡೆ ಈ ನಿಯಮ ಪಾಲನೆ ಆಗುತ್ತೆ ಅಂತ ಅನ್ನೋದನ್ನ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಇನ್ನು ಜಲಮಂಡಳಿ ಅಧಿಕಾರಿಗಳ ಪ್ರಕಾರ ಮಳೆ ಕೊರತೆ ಮತ್ತೆ ಜಲಾಶಯಗಳಲ್ಲಿನ ನೀರಿನ ಮಟ್ಟವನ್ನ ಗಮನದಲ್ಲಿಟ್ಕೊಂಡು ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿಗೆ ಅನುಗುಣವಾಗಿ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಒಳಗೊಳ್ಳುವ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಬೆಂಗಳೂರಲ್ಲಿ ನೀರಿನ ಪ್ರತಿಯೊಂದು ಹನಿಯನ್ನು ಉಳಿಸುವಂತಹ ಉದ್ದೇಶದಿಂದ ಜಲಮಂಡಳಿ ಈ ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದು, ಸಾರ್ವಜನಿಕರು ಸಹಕರಿಸಿ ನೀರನ್ನು ಕೂಡ ಮಿತವಾಗಿ ಬಳಸುವಂತೆ ಜಲಮಂಡಳಿ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಲಾಗಿದೆ. ಸಾಯಿ, ಥ್ಯಾಂಕ್ ಯು ದೀಪಾ, ತಮ್ಮೆಲ್ಲ ಡೀಟೇಲ್ಸ್. ಥ್ಯಾಂಕ್ ಯು ಸೋ ಮಚ್ ದೀಪಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ.